ಬೆಂಗಳೂರು ಮಹಾನಗರ ಆಡಳಿತದ ರಾಜಕೀಯ ಇದೀಗ ಮತ್ತೊಮ್ಮೆ ಕಾವೇರಿದೆ. ಜಿಬಿಎ ಚುನಾವಣೆ ನಡೆಸಲು ಬಿಜೆಪಿ ನಾಯಕರು ಒತ್ತಡ ಹೇರ್ತಿದ್ದು, ಚುನಾವಣೆ ನಡೆಸಲು ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಿಬಿಎ ಎಲೆಕ್ಷನ್ ಮುಂದೂಡಲು ಕಾಂಗ್ರೆಸ್ ಕಸರತ್ತು. ಪಾಲಿಕೆ ವಿಭಜನೆಗೆ ಪ್ಲಾನ್ ಎಂದು ಆರ್ ಅಶೋಕ್ ಗರಂ. ಜಿಬಿಎ ಚುನಾವಣೆ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರ ಚುನಾವಣೆ ನಡೆಸುವ ಬದಲು ಪಾಲಿಕೆ ವಿಭಜನೆ ಚರ್ಚೆ ಮುಂದಿಟ್ಟುಕೊಂಡು ಸಮಯ ಹರಣ ಮಾಡ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ 3 ತಿಂಗಳುಗಳ ಕಾಲ ಜಿಬಿಎ ಚುನಾವಣೆ ಮುಂದೂಡಲು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾಂಗ್ರೆಸ್ ನಾಯಕರು ಚುನಾವಣೆಗೆ ತಯಾರಿಲ್ಲ, ಆದರೆ ಬಿಜೆಪಿ ಮಾತ್ರ ಚುನಾವಣೆಗೆ ಸಂಪೂರ್ಣ ಸಿದ್ಧವಾಗಿದೆ ಎಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಜಿಬಿಎ ಜಟಾಪಟಿ ಜೋರಾಗಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಜಿಬಿಎ ಚುನಾವಣೆ ತಯಾರಿ ನಡೆಸುತ್ತಿದ್ದು, ಸಂಘಟನಾತ್ಮಕವಾಗಿ ಚುನಾವಣಾ ತಯಾರಿ ಆರಂಭಿಸಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಜಿಬಿಎ ಚುನಾವಣೆಗೆ ರೆಡಿ ಇದ್ದೇವೆ, ಎಲ್ಲಾ ರೀತಿಯ ತಯಾರಿ ಹಾಗೂ ಸಭೆಗಳನ್ನ ಮಾಡಿದ್ದೇವೆ ಮತ್ತು ಮಾಡುತ್ತಿದ್ದೇವೆ. ಆದರೆ ಕಾಂಗ್ರೆಸ್ನವರು ಚುನಾವಣೆಗೆ ತಯಾರಿಲ್ಲ ಎಂದು ಕಿಡಿಕಾರಿದ್ದಾರೆ. ನಾವಂತೂ ಈಗ ಚುನಾವಣೆಗೆ ತಯಾರಾಗಿದ್ದೀರಿ. ಈಗೆಲ್ಲ ಸಭೆಗಳನ್ನ ಏನೇನ್ ಸಭೆ ಮಾಡಬೇಕಾಯ್ತು ಅಷ್ಟು ಸಭೆಯನ್ನ ಮಾಡಿದಿರಿ. ಇದನ್ನು ಕೂಡ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು, ನಮ್ಮ ಬೂತ್ ಕಮಿಟಿ ಇರ್ಬೋದು, ಪೇಜ್ ಪ್ರಮುಖ ಇರ್ಬೋದು, ಈ ತರದೆಲ್ಲ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ 15ನೇ ತಾರೀಕು ನಾವು ಚರ್ಚೆಯನ್ನ ನಾವು ಮಾಡಿದಿರಿ. ಅಂದ್ರೆ ಬಿಜೆಪಿ ಚುನಾವಣೆಗೆ ತಯಾರಾಗಿದೆ. ಏನೇನ್ ಸಭೆಗಳು ಮಾಡಬೇಕಾಯ್ತು ಎಲ್ಲ ಸಭೆಗಳನ್ನ ಮಾಡಿದಿರಿ. ಒಂದೇ ಪಾಲಿಕೆ ವ್ಯವಸ್ಥೆ ಮುಂದುವರಿಸಬೇಕು ಅನ್ನೋದು ನಮ್ಮ ಆಗ್ರಹ. ಆದರೆ ಸರ್ಕಾರ ಈಗ 2 ಪಾಲಿಕೆ ಮಾಡುವ ಚಿಂತನೆ ನಡೆಸುತ್ತಿದೆ. ಇದೆಲ್ಲ ಚುನಾವಣೆ ಮುಂದೂಡಲು ಮಾಡುತ್ತಿರುವ ನೆಪ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಗಿಂತ ರಾಜಕೀಯ ಲೆಕ್ಕಾಚಾರಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದೆ ಹಾಗೂ ಚುನಾವಣೆಯಿಂದ ತಪ್ಪಿಸಿಕೊಳ್ಳುವ ಕಳ್ಳಾಟವನ್ನ ಕಾಂಗ್ರೆಸ್ ನಡೆಸುತ್ತಿದೆ. ಆದರೆ ಕಾಂಗ್ರೆಸ್ನ ಆಟ ರಾಜ್ಯ ಚುನಾವಣಾಧಿಕಾರಿ ಹಾಗೂ ಸುಪ್ರೀಂ ಕೋರ್ಟ್ ಮುಂದೆ ನಡೆಯಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಿಬಿಎ ಚುನಾವಣೆಯನ್ನ ಮತ್ತೆ ಮುಂದಕ್ಕೆ ಹಾಕಲಿಕ್ಕೆ ಈಗಾಗಲೇ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ದಿ ಎಲೆಕ್ಷನ್ಸ್. ನೀವು ಮುಂದಿನದು ಇದೇ ತಿಂಗಳಲ್ಲಿ ಚುನಾವಣೆ ಮಾಡಬೇಕು, ಘೋಷಣೆ ಆಗಬೇಕು ಅಂತ ಸ್ಟೇಟ್ ಎಲೆಕ್ಷನ್ ಕಮಿಷನರು ಕೂಡ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರ ಬಾಯಿಯನ್ನು ಮುಚ್ಚಿ ಕೋರ್ಟ್ಗೆ ಅರ್ಜಿ ಹಾಕಿ ನವೆಂಬರಲ್ಲಿ ಮಾಡ್ತೀವಿ ಅಂತೇಳಿ ಸರ್ಕಾರ ಈ ರೀತಿ ಮಾಡ್ತಾ ಇರೋದು, ಅವರು ಚುನಾವಣೆಯಿಂದ ಭೀತಿಯಲ್ಲಿದ್ದಾರೆ, ಎದುರುತ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೀಗ ಜಿಬಿಎ ಚುನಾವಣೆ ದಿನಾಂಕ ಯಾವಾಗ ಘೋಷಣೆಯಾಗುತ್ತೆ, ಪಾಲಿಕೆ ವಿಭಜನೆ ಆಗುತ್ತಾ ಅಥವಾ ಒಂದೇ ಆಡಳಿತ ವ್ಯವಸ್ಥೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿವೆ. ಇತ್ತ ಜಿಬಿಎ ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ರಾಜಕೀಯ ಜಟಾಪಟಿ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವೇರಿಸುತ್ತಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.